ಗೀತಾ ಮಹಾತ್ಮೆ. ಚತುರ್ವಿಧಾ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನ, ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಸದ್ಭಕ್ತರು ಭಗವಂತನ ಭಕ್ತಿಯನ್ನು ಅರ್ಥಾರ್ಥಿ, ಆರ್ತ, ಜಿಜ್ಞಾಸು ಮತ್ತು ಜ್ಞಾನಿ ಎಂಬಂತೆ 4 ವಿಧವಾಗಿ ಮಾಡುತ್ತಾರೆ. ಜನ್ಮ ಜನ್ಮಾಂತರದಿಂದ ಶುಭ ಕರ್ಮ ಮಾಡುತ್ತಾ ಸ್ವಭಾವವು ಸುಧಾರಿಸಿ ಶುಭಕರ್ಮಶೀಲರಾಗಿರುವವರು ಮತ್ತು ಈ ಜನ್ಮದಲ್ಲಿಯೂ ಕೂಡ ಭಗವಂತನ ಆಜ್ಞಾನುಸಾರವಾಗಿ ಶುಭಕರ್ಮಗಳನ್ನೇ ಮಾಡುವವರನ್ನು ಸುಕೃತಿ ಎಂದು ಹೇಳುತ್ತಾರೆ. ಭಗವಂತನನ್ನು ವಿಶ್ವಾಸಪೂರ್ವಕವಾಗಿ ಭಜಿಸುವ ಎಲ್ಲ ಭಕ್ತರು ಸುಕೃತಿಗಳೇ ಆಗಿದ್ದಾರೆ. ಪತ್ನಿ, ಪುತ್ರ, ಐಶ್ವರ್ಯ, ಮಾನ, ದೊಡ್ಡಸ್ತಿಕೆ, ಪ್ರತಿಷ್ಠೆ ಮತ್ತು ಸ್ವರ್ಗ ಸುಖಾದಿ ಈ ಲೋಕ ಮತ್ತು ಪರಲೋಕಗಳ ಭೋಗಗಳ ಬಗ್ಗೆ ಮನಸ್ಸಿನಲ್ಲಿ ಆಶೆ ಇರುವವರು ಮತ್ತು ಕಾಮನೆ ಪೂರ್ತಿಗಾಗಿ ಶ್ರದ್ಧೆ ಮತ್ತು ವಿಶ್ವಾಸದಿಂದ ಭಗವಂತನ ಭಜನೆ ಮಾಡುವವರು ಅರ್ಥಾರ್ಥಿ ಭಕ್ತರಾಗಿದ್ದಾರೆ. ಇದಕ್ಕೆ ಉತ್ತಮ ಉದಾಹರಣೆ ಧ್ರುವನ ಚರಿತ್ರೆ. ಶಾರೀರಿಕ ಅಥವಾ ಮಾನಸಿಕ ಸಂತಾಪ, ವಿಪತ್ತು, ಶತ್ರು, ಭಯ, ರೋಗ, ಅಪಮಾನ, ಕಳ್ಳಕಾಕರ ಮತ್ತು ಆತತಾಯಿಗಳ ಆಕ್ರಮಣಾದಿಗಳಿಂದ ಗಾಬರಿಗೊಂಡು ಅವುಗಳಿಂದ ಪಾರಾಗುವುದಕ್ಕಾಗಿ ಪೂರ್ಣ ವಿಶ್ವಾಸ ಹಾಗೂ ಅಚಲ ಶ್ರದ್ಧೆಯಿಂದ ಭಗವಂತನ ಭಜನೆ ಮಾಡುವವರನ್ನು ಆರ್ತ ಎನ್ನುತ್ತಾರೆ. ಇದಕ್ಕೆ ಉತ್ತಮ ಉದಾಹರಣೆ ಮಹಾಭಾರತದ ದ್ರೌಪದಿ. ತನ್ನ ವೈಯಕ್ತಿಕ ಸಮಸ್ಯೆಗಳನ್ನು ಬದಿಗೊತ್ತಿ ಲೋಕದ ಪರಿವೇ ಇಲ್ಲದೆ ಪರಮಾತ್ಮನನ್ನು ತತ್ವದಿಂದ ತಿಳಿದುಕೊಳ್ಳುವ ಏಕಮಾತ್ರ ಇಚ್ಛೆಯಿಂದಲೇ ಏಕನಿಷ್ಠರಾಗಿ ಭಗವಂತನ ಭಕ್ತಿಯನ್ನು ಮಾಡುವ ಭಕ್ತರನ್ನು ಜಿಜ್ಞಾಸು ಎಂದು ಹೇಳುತ್ತಾರೆ. ಇದಕ್ಕೆ ಉದ್ಧವನ ಹೆಸರು ಉತ್ತಮ ಉದಾಹರಣೆಯಾಗಿದೆ. ಪರಮಾತ್ಮನ ಸಾಕ್ಷಾತ್ಕಾರ ಪಡೆದುಕೊಂಡಿರುವವರ ದೃಷ್ಟಿಯಲ್ಲಿ ಏಕಮೇವ ಪರಮಾತ್ಮನ ಪ್ರಾಪ್ತಿಯನ್ನು ಮಾಡಿಕೊಳ್ಳುವುದರಿಂದ ಯಾರ ಸಮಸ್ತ ಕಾಮನೆಗಳು ನಿಶ್ಶೇಷವಾಗಿ ಸಮಾಪ್ತಿಯಾಗಿ ಬಿಟ್ಟಿರುವವೋ ಹಾಗೂ ಇಂತಹ ಸ್ಥಿತಿಯಲ್ಲಿ ಸಹಜ ಭಾವದಿಂದಲೇ ಪರಮಾತ್ಮನ ಭಜನೆ ಮಾಡುವವರೇ ಜ್ಞಾನಿಗಳಾಗಿದ್ದಾರೆ. ಇದಕ್ಕೆ ಉತ್ತಮ ಉದಾಹರಣೆ ಬಾಲಕ ಪ್ರಹ್ಲಾದ. ಅರ್ಥಾರ್ಥಿಗಳು ಕೇವಲ ಸಾಂಸಾರಿಕ ಭೋಗಗಳನ್ನು ಸುಖಕ್ಕೆ ಕಾರಣವೆಂದು ತಿಳಿದುಕೊಂಡು ಅವುಗಳ ಕಾಮನೆಯಿಂದ ಭಗವಂತನನ್ನು ಭಜಿಸುತ್ತಾರೆ. ಆದರೆ ಆರ್ತ ಭಕ್ತರು ಸುಖ ಭೋಗಗಳಿಗಾಗಿ ಭಗವಂತನಿಂದ ಎಂದೂ ಏನನ್ನೂ ಬೇಡುವುದಿಲ್ಲ. ಜಿಜ್ಞಾಸು ಭಕ್ತರು ಸುಖ ಭೋಗಗಳನ್ನು ಬಯಸುವುದಿಲ್ಲ ಮತ್ತು ಲೌಕಿಕ ವಿಪತ್ತುಗಳಿಂದ ಗಾಬರಿ ಪಡುವುದೂ ಇಲ್ಲ. ಅವರು ಕೇವಲ ಭಗವಂತನ ತತ್ವವನ್ನೇ ತಿಳಿದುಕೊಳ್ಳಲು ಬಯಸುತ್ತಾರೆ. ಇವೆಲ್ಲರಿಗಿಂತ ಜ್ಞಾನಿ ಉತ್ತಮ, ಏಕೆಂದರೆ ಭಗವಂತನ ಸಮಗ್ರ ಸ್ವರೂಪ ತತ್ವವನ್ನು ತಿಳಿದ ಜ್ಞಾನಿ ಭಕ್ತರು ಯಾವುದೇ ಅಪೇಕ್ಷೆ ಇಲ್ಲದೆ ಸ್ವಾಭಾವಿಕವಾಗಿಯೇ ಭಗವಂತನನ್ನು ನಿಷ್ಕಾಮ ಪ್ರೇಮ ಭಾವದಿಂದ ನಿತ್ಯ ನಿರಂತರ ಭಜಿಸುತ್ತಾರೆ. ಆದುದರಿಂದ ಜ್ಞಾನಿ ಭಕ್ತರು ಸರ್ವೋತ್ತಮರಾಗಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಜ್ಞಾನಿ ಭಕ್ತರಾಗೋಣ. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು.